ಹಾಯ್ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪನೋಪನೋ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬಕ್ಕೆ ನಾವೇನ್ ಹೇಳ್ಕೊಬೇಕು? ಸೊ ನಾನು ಯಾವಾಗ್ಲೂ ಏನ್ ಮಾತಾಡ್ತೀನಿ, ಹೋಪನೋಪನೋ ಬಗ್ಗೆ ಮಾತಾಡ್ತೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಈ ಸಂಕ್ರಾಂತಿ ಹಬ್ಬಕ್ಕೆ ಏನಪ್ಪ ವಿಶೇಷ, ಏನ್ ಮಾಡ್ಕೊಬೇಕು, ಹೀಲಿಂಗ್ ಹೇಗ್ ಮಾಡ್ಕೊಬೇಕು? ಹಬ್ಬ ಏನು ಎಲ್ಲರೂ ಮಾಡ್ತೀವಿ ಅಲ್ವಾ? ಎಳ್ಳು, ಬೆಲ್ಲ, ಕಬ್ಬು, ಆಮ್, ಅವರೆಕಾಯಿ ತುಂಬಾ ಫೇಮಸ್ ಅಲ್ಲ ಈ ಅವರೆಕಾಯಿ. ಈ ಟೈಮಲ್ಲಿ ಅವರೆಕಾಯಿ ಎಲ್ಲ ತುಂಬಾ ಫೇಮಸ್. ಸೊ ಇಂಥ ಟೈಮಲ್ಲಿ ನಾವು ದೇವರಿಗೆ ನೈವೇದ್ಯ ಇಟ್ಬಿಡ್ತೀವಿ. ಅದಾದ್ಮೇಲೆ ಪೊಂಗಲ್ ಮಾಡ್ಕೊಂತೀವಿ, ಊಟ ಮಾಡ್ತೀವಿ. ಹಳ್ಳಿ ಕಡೆ ಎಲ್ಲ ಹಸುಗಳಿಗೆ ಪೂಜೆ ಎಲ್ಲ ಮಾಡ್ತಾರೆ ಈ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ. ಸೊ ಇವಾಗ ಈ ವರ್ಷದಲ್ಲಿ ಓಕೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಕವಿತಾ, ಮಹೋಪನೋಪನ ಟ್ರೈನರ್ ಅಂತ. ಏನಕ್ಕೆ ಥ್ಯಾಂಕ್ ಯು ಹೇಳ್ಕೊಬೇಕು? ಈ ಸಂಕ್ರಾಂತಿ ಹಬ್ಬಕ್ಕೆ ಯಾವ್ದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ಕೊಬೇಕು? ದವಸ ಧಾನ್ಯಗಳಿಗೆ ಥ್ಯಾಂಕ್ ಯು ಹೇಳ್ಕೊಬೇಕು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಮದರ್ ನೇಚರ್ ಏನ್ ಕೊಟ್ಟಿದೆ ನಮ್ಗೆ, ಕರೆಕ್ಟ್ ಅಲ್ವಾ? ಕಬ್ಬೆಲ್ಲಿಂದ ಬರುತ್ತೆ? ನೇಚರ್ ಇಂದ ಬರುತ್ತೆ, ಕರೆಕ್ಟ್ ಅಲ್ಲ? ಕಬ್ಬು, ಎಳ್ಳು, ಬೆಲ್ಲ, ಪ್ರತಿಯೊಂದು ನೇಚರ್ ಕೊಟ್ಟಿರೋ ಗಿಫ್ಟ್, ಕರೆಕ್ಟ್ ಅಲ್ಲ? ಆಮೇಲೆ ಅದು ಕಲರ್ ಕಲರ್ ಮಿಠಾಯಿ ಹಾಕ್ತಿವಲ್ಲ, ಅದ್ರಲ್ಲಿ ಜೀರಿಗೆ ಮಿಠಾಯಿ ಅಂತ ಹಾಕ್ತಿವಲ್ಲ, ಅದನ್ನು ನೇಚರ್ ಇಂದಾನೆ ಬಂದಿರೋದು. ಅವರೆಕಾಯಿ ನೇಚರ್ ಇಂದ ಬಂದಿರೋದು, ಆ ಸೀಸನ್ ಅಲ್ಲಿ ಮಾತ್ರ ಬರುತ್ತೆ. ಸೊ ಈ ಸಲ ನಾನು ಎಲ್ಲಾರ್ಗು ಏನ್ ಹೇಳ್ಕೊಂತೀನಿ, ಹೊಸ್ದಾಗ್ ನಾವೇನು ಮಾಡ್ಬೇಕಾಗಿಲ್ಲ. ನಾವೇನು ಹೊಸ್ದಾಗ್ ಪ್ರಯೋಗಗಳನ್ನ ಮಾಡ್ದಿರಾ ಇರೋದಕ್ಕೆ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಂಡು, ಕೃತಜ್ಞತೆಗಳನ್ನ ಹೇಳ್ಕೊಂಡು ಈ ಸಂಕ್ರಾಂತಿ ಹಬ್ಬನ ಎಲ್ಲರೂ ಆಚರಿಸೋಣ ಅಂತ ಕೇಳ್ಕೊಂತಾ ಇದ್ದೀನಿ. ವಿಶ್ ಯು ಆಲ್ ಅ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಸುಖ, ಆಮ್ ಏನಂತಾರೆ, ಅಬಂಡೆನ್ಸ್ ನ ಆ ದೇವ್ರು ಕೊಡ್ಲಿ ಅಂತ ಕೇಳ್ಕೊಂಡು, ಎಲ್ಲಾ ಬ್ಲೆಸ್ಸಿಂಗ್ಸ್ ಕೊಡ್ಲಿ ನಿಮ್ಗೆ ಅಂತ ಕೇಳ್ಕೊಂತ, ಓಕೆ, ಈ ಸಂಕ್ರಾಂತಿ ನಿಮ್ಮ ಕುಟುಂಬದವರಿಗೆ ಸುಖ, ಸಂತೋಷ, ನೆಮ್ಮದಿ ಕೊಟ್ಟು, ಅಬಂಡೆನ್ಸ್ ಅನ್ನ ಕೊಟ್ಟು, ಕರೆಕ್ಟ್ ಅಲ್ಲ? ಅಬಂಡೆನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬರೀ ಫೈನಾನ್ಸ್ ಅಂತ ಅಲ್ಲ, ಫೈನಾನ್ಷಿಯಲ್ ಅಂತ ಅಲ್ಲ, ಎಲ್ಲದ್ರಲ್ಲೂ ಹ್ಯಾಪಿನೆಸ್, ಜಾಯ್, ಲಕ್ ಎಲ್ಲವನ್ನು ಕೊಡ್ಲಿ ಅಂತ ಹೇಳ್ತಾ ಈ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ, ಓಕೆ, ಎಲ್ಲರೂ ದಯವಿಟ್ಟು ಥ್ಯಾಂಕ್ ಯು ಹೇಳ್ಕೊಳ್ಳಿ. ಏನಕ್ಕೆ ಥ್ಯಾಂಕ್ ಯು ಹೇಳ್ಕೊಬೇಕು? ಮದರ್ ನೇಚರ್ ಥ್ಯಾಂಕ್ ಯು ಹೇಳ್ಕೊಬೇಕು. ದೇವ್ರು ನಮಗ್ ಕೊಟ್ಟಿರೋ ನ್ಯಾಚುರಲ್ ಆಗಿ ಕೊಟ್ಟಿರೋ ಗಿಫ್ಟ್ಸ್ ನ ನಾವು ಮರ್ತೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈ ಸಲ ಯಾರ್ಯಾರು ಸಂಕ್ರಾಂತಿ ಹಬ್ಬ ಮಾಡ್ಕೊಂತಾ ಇದ್ದೀರಾ, ದೇವ್ರ ಹತ್ರ ನೀವ್ ಏನೇನ್ ನೈವೇದ್ಯವಾಗಿ ಇಡ್ತಾ ಇದ್ದೀರಾ, ನೀವೇನೇನ್ ಸ್ವೀಕರಿಸ್ತೀರಾ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ಕೊಳ್ಳಿ ಅಂತ ಹೇಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಬಾಯ್.